ಮಂಡ್ಯ ತಾಲೂಕಿನ ಕೆರಗೋಡು ಹೋಬಳಿಯ ಹೊಡಘಟ್ಟ ಗ್ರಾಮದಲ್ಲಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಗುದ್ದಲಿ ಪೂಜೆ ಹಾಗೂ ಸರ್ಕಾರಿ ಶಾಲಾ ಕಟ್ಟಡದ ಉದ್ಘಾಟನೆಯಿಂದ ನೆರವೇರಿತು. ಮಂಡ್ಯ ತಾಲೂಕು ಶಾಸಕರಾದ ರವಿಕುಮಾರ್ ಗೌಡ ಗಣಿಗಾರ್ ಅವರು ಇಂದು ಕಟ್ಟಡ ಕಾಮಗಾರಿ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ನಂತರ ಮಾತನಾಡಿದ ಶಾಸಕ ರವಿಕುಮಾರ್ ಗೌಡ ಗಣಿಗಾರ್ ಅವರು ಸಹಕಾರಿ ಸಂಘದ ಕಟ್ಟಡಕ್ಕೆ ಶಾಸಕರ ಅನುದಾನದಿಂದ 5 ಲಕ್ಷ ನೀಡುವುದಾಗಿ ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಶಾಸಕರಾದ ರವಿಕುಮಾರ್ ಗೌಡ ಗಣಿಗ, ಅಧ್ಯಕ್ಷರಾದ ಹರೀಶ್ ಎಚ್.ಸಿ. ಗೋಪಾಲ್, ನಂದೀಶ್ ಎಸ್. ಪುಟ್ಟತಾಯಮ್ಮ, ಸುಜಾತ ತಾಯಮ್ಮ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಭದ್ರಾಗ ಹೊಡಿಯೋಣ, ಮಣ್ಣು ಭರ್ತಿ ಮಣ್ಣು ಕಣ ಎಲ್ಲ ಹೇಳ್ತದ. ಇದೇನು ಹಿಂಗಾಡಿರಿ ಸುಮ್ಮನೆ ಇರುತ್ತಿಲ್ವಲ್ಲ. ಸ್ವಲ್ಪ ಹೇಳಿ ನಾವು ಮುಂದೆ ಇರಬೇಕು, ನಿನ್ನೆ ಮುಂದೆ ಬಿಟ್ಟು ರವಿಕುಮಾರ್ ಶುಭಾಶಯಗಳು. ಈ ಒಂದು ಸಂಘಕ್ಕೆ ಅದೊಂಚೂರು ಕ್ರಾಸ್ ಆಯ್ತು. ಮಧ್ಯಕ್ಕೆ ಪೇಟ ಕರೆಕ್ಟ್ ಆಗಿ. ಓಕೆ ಅಧ್ಯಕ್ಷ ಕಾಣ್ತಾ ಇಲ್ಲ. ಹೊಡಘಟ್ಟ ಗ್ರಾಮದಲ್ಲಿ ಒಂದು ಶಾಲಾ ಕೊಠಡಿ ಮತ್ತೆ ಸಹಕಾರ ಸಂಘದ ಸೊಸೈಟಿ ಬಿಲ್ಡಿಂಗ್ ಅನ್ನ ನೂತನವಾಗಿ ನಿರ್ಮಾಣ ಮಾಡಿರುವಂತಹ ಕಟ್ಟಡಕ್ಕೆ ಗುದ್ದಿ ಪೂಜೆಯನ್ನ ನೆರವೇರಿಸುವ ಕಾರ್ಯಕ್ರಮದಲ್ಲಿರುವಂತಹ ಸೊಸೈಟಿ ಅಧ್ಯಕ್ಷರೇ, ಪಂಚಾಯಿತಿ ಅಧ್ಯಕ್ಷರೇ, ಪಂಚಾಯಿತಿ ಸದಸ್ಯಗಳೇ, ಸೊಸೈಟಿ ಸದಸ್ಯಗಳೇ, ಈ ಊರಿನ ಹಿರಿಯರೇ, ಎಲ್ಲ ಪಕ್ಷದ ಮುಖಂಡರೇ. ಬಹಳ ದಿನಗಳಿಂದ ಶಾಲಾ ಕಟ್ಟಡ ಉದ್ಘಾಟನೆ ಮಾಡಬೇಕಾಗಿತ್ತು. ಆದರೆ ಇವತ್ತು ಅದಕ್ಕೆ ಕಾಲ ಕೂಡ ಬಂದಿದೆ, ಉದ್ಘಾಟನೆ ಆಗಿದೆ. ಆ ಶಾಲೆಗೊಂದು ಶೌಚಾಲಯವನ್ನ ಕೇಳಿದರೆ ಶೀಘ್ರದಲ್ಲೇ ಅದನ್ನ ನಿರ್ಮಾಣವನ್ನ ಮಾಡಿಕೊಡ್ತೀನಿ. ಅದೇ ರೀತಿ ನಿಮ್ಮ ಸೊಸೈಟಿಗೆ ನನ್ನ ಶಾಸಕರ ಅನುದಾನದಿಂದ 5 ಲಕ್ಷ ರೂಪಾಯಿಯನ್ನ ಹಾಕ್ತೀನಿ. ಅತಿ ಶೀಘ್ರದಲ್ಲೇ ಅದನ್ನ ಬಿಡುಗಡೆ ಮಾಡಿಕೊಡ್ತೀನಿ. ಒಳ್ಳೆ ಉತ್ತಮವಾದ ಕಟ್ಟಡವನ್ನ ಶೀಘ್ರ ಮಾಡಿ ಅದರ ಉದ್ಘಾಟನೆಯನ್ನು ಮಾಡಿದ್ರೆ ರೈತರಿಗೆ ಬಹಳ ಅನುಕೂಲ ಆಗುತ್ತೆ. ಗ್ರಾಮದಲ್ಲಿ ಏನೇನು ಕೆಲಸಗಳು ಆಗ್ಬೇಕು, ರೈತರು ಸಿಟಿಗೆ ಬರೋ ಬದಲು ಇಲ್ಲೇ ನಿಮ್ಮ ಎಲ್ಲಾ ಕೆಲಸಗಳು ಆದ್ರೆ ಮನೆ ಬಾಗಿಲಿಗೆ ಸರ್ಕಾರ ಬಂದಂತಾಗುತ್ತೆ. ನಾನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಶೀಘ್ರದಲ್ಲೇ ಹಮ್ಮಿಕೊಳ್ಳಲಿದ್ದೇನೆ. ಪ್ರತಿ ಪಂಚಾಯಿತಿಯಲ್ಲಿ ತಹಸೀಲ್ದಾರ್, ನಾನು, ಎಸಿ ಮತ್ತೆ ಎಲ್ಲ 53 ಇಲಾಖೆ ಅಧಿಕಾರಿಗಳು ಇಡೀ ದಿನ ಕೂತ್ಕೊಂಡು ನಿಮ್ಮ ಎಲ್ಲ ಸಮಸ್ಯೆಗಳನ್ನ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಬಗೆಹರಿಸುವಂತ ಕಾರ್ಯಕ್ರಮಕ್ಕೆ 6ನೇ ತಾರೀಕು ಕೆರಗೋಡಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು, ಡಿಸಿ, ನಾನು ಜನಸ್ಪಂದನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದೀವಿ. ಅವತ್ತು ಉಸ್ತುವಾರಿ ಸಚಿವರು ಇರ್ತಾರೆ. ನಿಮ್ಮ ಏನೇ ಸಮಸ್ಯೆಗಳಿದ್ರೂ ಕೂಡ ಅವತ್ತು 6ನೇ ತಾರೀಕು ಕೆರಗೋಡಿಗೆ ಬನ್ನಿ. ಅದಾದ ನಂತರ ಗ್ರಾಮ ಪಂಚಾಯಿತಿಗಳಿಗೆ ಖುದ್ದು ನಾನು ಮತ್ತೆ ಅಧಿಕಾರಿಗಳು ಬಂದು ನಿಮ್ಮೆಲ್ಲಾ ಸಮಸ್ಯೆಗಳನ್ನ ನಿಮ್ಮ ಪಂಚಾಯಿತಿಯಲ್ಲೇ ಕೇಳಿ ಅಲ್ಲೇ ಬಗೆಹರಿಸುವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ. ಒಂದು ಗೋದಾಮು ಮತ್ತೆ ಆಫೀಸ್ ಮಾಡೋದು ಅಂತೇಳಿ ಮಾಡಿದೆ. 6 ಗ್ರಾಮಗಳು ಸೇರ್ತವೆ. 6 ಗ್ರಾಮಗಳಿಂದ ಎಲ್ಲ ಮುಖಂಡರನ್ನ ಜೊತೆಗೂಡಿಸಿ, ಎಲ್ಲ ರಾಜಕೀಯ ವ್ಯಕ್ತಿಗಳನ್ನ ಜೊತೆಗೂಡಿಸಿ, ನಮ್ಮ MP ಕುಮಾರಸ್ವಾಮಿಯವರು ಹಾಗೂ ಇನ್ನೂ ನಮಗೆ ಅಶ್ವತ್ಥಣ್ಣವರು ಭರವಸೆ ಕೊಟ್ಟಿದ್ದಾರೆ. ಇದರಿಂದ ಅಪೆಕ್ಸ್ ಬ್ಯಾಂಕಿಂಗ್ ಕೊಡಿಸ್ಕೊಡ್ತೀನಿ ಹೇಳಿದ್ದಾರೆ. DC ಬ್ಯಾಂಕ್ ಅಧ್ಯಕ್ಷ ಹೇಳಿದ್ದಾರೆ. ಎಲ್ಲರ ಹತ್ರ ಅನುದಾನ ತಗೊಂಡು ಶೀಘ್ರದಲ್ಲೇ ಬೇಗ ಒಂದು 6 ತಿಂಗಳು ವರ್ಷದೊಳಗೆ ಇದನ್ನ ಕಾಮಗಾರಿನ ಮುಗಿಸ್ತೀವಿ ಅಂತ ನಾವು ಭರವಸೆ ಕೊಡ್ತೇವೆ. ನಾವು ನಲ್ಲಹಳ್ಳಿ ವೆಂಕಟರಾಮು ಅಂತ ನಮ್ಮ ನಿರ್ದೇಶಕರು ಹಾಗೂ ಸಂಸ್ಥಾಪಕರು ಸೊಸೈಟಿಯಿಂದ ಇದನ್ನ ಕಿಲ ಹೊಡಗಟ್ಟಕ್ಕೆ ತರಬೇಕಾದ್ರೆ ಭಾಳ ಶ್ರಮವಹಿಸಿ
ಇದನ್ನು ತಂದಿದ್ದೀವಿ. ಇದು ಪ್ರಜ್ವಲ ಬೆಳೀಬೇಕು ಅಂತ ಆಶಿಸುತ್ತಾ ಒಂದು ಜೈ ಒಡಗಟ್ಟ ಅಂತ ಹೇಳಿ ನಮ್ಮ ಭಾಷಣ ಮುಗಿಸ್ತಾ ಇದ್ದೀವಿ. ಸಹಕಾರ ಸಂಘ ಒಡಗಟ್ಟ ಗ್ರಾಮದಲ್ಲಿ ಈ ಒಂದು ಸಂಘವನ್ನು ಸ್ಥಾಪನೆ ಮಾಡಿ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಇದಕ್ಕೆ ಒಂದು ನೂತನ ಕಟ್ಟಡವನ್ನು ಕಟ್ಟಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಎಲ್ಲ ಗುರು ಹಿರಿಯರು, ಅಣ್ಣ ತಮ್ಮಂದರು, ನಮ್ಮ ಸಂಘದ ಸದಸ್ಯರುಗಳು, ಆಡಳಿತ ಮಂಡಳಿ ಸದಸ್ಯರು ಎಲ್ಲರೂ ಸೇರಿ ಈ ಒಂದು ನೂತನ ಕಟ್ಟಡ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಹೊಸ ಗುದ್ದಲಿ ಪೂಜೆಯನ್ನು ಈ ಒಂದು ದೇಶದಲ್ಲಿ ನೆರವೇರಿಸಿದ್ದೀವಿ. ಈ ಒಂದು ಕಟ್ಟಡ ಸುಲಲಿತವಾಗಿ ಅತ್ಯಂತ ಸುಂದರವಾಗಿ ಎಲ್ಲ ಒಂದು ಸಲಕರಣೆಯೊಂದಿಗೆ ಕಟ್ಟಡ ನಿರ್ಮಾಣ ಮಾಡಬೇಕು ಅನ್ನೋ ಆಶಯದೊಂದಿಗೆ ಮಾಡ್ತಾ ಇದ್ದೀವಿ. ನಮ್ಮ ಗ್ರಾಮಗಳ ದಾನಿಗಳು, ಸದಸ್ಯರುಗಳು ಈ ಒಂದು ಕಟ್ಟಡ ಕಟ್ಟುವ ಸಂದರ್ಭಕ್ಕೆ ಸಹಾಯಗಳನ್ನು ಮಾಡಿ ತನು ಮನ ಧನಗಳನ್ನು ಅರ್ಪಿಸುವ ಮುಖಾಂತರ ಈ ಒಂದು ಕಟ್ಟಡವನ್ನು ಸುಂದರವಾಗಿ ನಿರ್ಮಾಣ ಮಾಡೋದಕ್ಕೆ ಎಲ್ಲರನ್ನೂ ಕೇಳ್ಕೊಳ್ತಾ, ಮಾನ್ಯ ಶಾಸಕರು ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ 5 ಲಕ್ಷ ಅನುದಾನವನ್ನು ಹಾಕ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೆ ನನ್ನ ಅಭಿನಂದನೆಯನ್ನು ತಿಳಿಸ್ತೇನೆ. ಹಾಗೆ ಜೊತೆಗೆ ಏನು ನಮ್ಮ ಲೋಕಸಭಾ ಕ್ಷೇತ್ರದ ಸಂಸದರು ಕೂಡ ಈ ಒಂದು ಕಟ್ಟಡಕ್ಕೆ ಅನುದಾನ ನೀಡೋದಾಗಿ ಭರವಸೆ ಇಟ್ಟಿದ್ದಾರೆ. ಅದೇ ರೀತಿ ಜೋಗಿಗೌಡರು, ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರು, ಮಧುಜಿ ಮಾದೇಗೌಡರು ಎಲ್ಲರೂ ಕೂಡ ಈ ಒಂದು ಇದಕ್ಕೆ, ಆಮೇಲೆ ಅಶ್ವಥಣ್ಣವರು ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರು ಎಲ್ಲರೂ ಅನುದಾನ ನೀಡೋದಾಗಿ ಸಹಕಾರ ಭರವಸೆಯನ್ನು ನೀಡಿದ್ದಾರೆ. ಅವರೆಲ್ಲರಿಂದ ಅನುದಾನವನ್ನು ಪಡೆದು ಸುಂದರವಾಗಿ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿ ಅತ್ಯಂತ ಯಶಸ್ವಿಯಾಗಿ ಈ ಒಂದು ಸಂಘವನ್ನು ಮುನ್ನಡೆಸಬೇಕು ಅಂತೇಳಿ ಆಶಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥ ಎಲ್ಲ ನನ್ನ ಸದಸ್ಯರುಗಳು, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ತಾಯಂದರಿಗೆಲ್ಲ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ. ಬನ್ನಿ ಇವರ ಪಕ್ಕಕ್ಕೆ ಇಲ್ಲಿ ಬರ್ತವ್ರ, ಇಲ್ಲಿ ಬನ್ರಿ. ಬನ್ನಿ ಇಲ್ಲಿ. ಅಧಿಕಾರಿಗಳಿಗೆ ತುಂಬ ಧನ್ಯವಾದಗಳು. ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.